ಒಂದು ಪೇಪರ್ ಅಲ್ಲಿ ಎಲ್ಲೋ ಸಫೈರ್ ಅಂತ ಬರೆದು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ನಿಮ್ ದುಡ್ಡು ಬಂದೇ ಬರುತ್ತೆ. ಈ ಮೌಂಟ್ ವೀನಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ 24. ಈಗ ನಾವು ಬರ್ಕೊಳ್ಳೋದ್ರೆ ಏನ್ ಬರ್ಕೊಬಹುದು? 24 ಐಷಾರಾಮಿ ಜೀವನಕ್ಕೆ ಬಾಗಿಲುಗಳು ತೆರೆಯುತ್ತೆ. ಡೈರೆಕ್ಟ್ ಆಗಿ ಹೊಟ್ಟೆ ಮೇಲೆ 359 ಅಂತ ಬರ್ಕೊಂಬಿಡಿ, ಹೊಟ್ಟೆ ಫ್ಲಾಟ್ ಆಗಿ. ಈ ಸ್ವಿಚ್ ವರ್ಡ್ಸ್ ಅಂದ್ರೆ ಏನು? ಅದು ಆಕ್ಚುಲಿ ವರ್ಕ್ ಆಗುತ್ತೆ. ಈ ಸ್ವಿಚ್ ಇದೆಯಾ ಈ ರೂಮಲ್ಲಿ? ಖಂಡಿತ ಇದೆ. ಆಫ್ ಮಾಡಿದ್ರೆ ಏನಾಗುತ್ತೆ? ಲೈಟ್ ಆಫ್ ಆಗುತ್ತೆ. ಆನ್ ಮಾಡಿದ್ರೆ ಏನಾಗುತ್ತೆ? ಆನ್ ಆಗುತ್ತೆ. ಎಕ್ಸಾಕ್ಟ್ಲಿ ಅಷ್ಟೇ ಸ್ವಿಚ್ ವರ್ಡ್ಸ್. ಕೆಲವೊಂದು ಪದಗಳು ಯಾವ ಒಂದು ಕೆಲಸವನ್ನು ಮಾಡಬೇಕಾಗಿದೆಯೋ ಆಸ್ ಈಸಿಲಿ ಆಸ್ ಆನ್ ಅಂಡ್ ಆಫ್ ಕೆಲಸ ಮಾಡುತ್ತೆ. ರಾಜೇಶ್ ಪ್ಲೀಸ್ ಕೀಪ್ ಸೇಯಿಂಗ್ ಐ ಆಮ್ ರಿಚ್ 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 ಅಂತ ಒಂದು 20 ಸತಿ ಹೇಳಿ ಐ ಆಮ್ ರಿಚ್ ಅಂತ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ನಂಬಿಕೆ ಬರ್ತಾ ಇದೆಯಾ? ಆ ತರ ಒಂದು ಯೋಗ ಕೂಡಿ ಬರುತ್ತೆ. ಆಟೋಮೆಟಿಕ್ಲಿ ಯಾವುದೋ ಒಂದು ಮನೆ ಸೇಲ್ ಹೋಗುತ್ತೆ, ಆ ಮನೆ ಮಾರ್ತೀನಿ ಅಂತ ಹೇಳ್ತಾರೆ, ನಿಮ್ ಬಜೆಟ್ ಅಲ್ಲಿ ಇರುತ್ತೆ ಅಂಡ್ ಯು ವಿಲ್ ಪಿಕ್ ಅಪ್ ದಟ್ ಹೌಸ್. ಇಲ್ಲಿ ಏನಾಗುತ್ತೆ? ಸ್ವಿಚ್ ವರ್ಡ್ಸ್ ವಿಲ್ ಹೆಲ್ಪ್ ಯು. ಎನರ್ಜಿ ಸರ್ಕಲ್ ಅಂದ್ರೆ ನಾವು ಯಾವ ಒಂದು ಸ್ವಿಚ್ ವರ್ಡ್ ಅನ್ನು ಬಳಸ್ತಾ ಇದ್ದೀವೋ ಅದನ್ನು ಒಂದು ಸರ್ಕಲ್ ಒಳಗೆ ಹಾಕಿ ಎನರ್ಜಿಯನ್ನ ಲಾಕ್ ಮಾಡ್ಬಿಡ್ತೀವಿ. ಇವಾಗ ಈ ಎನರ್ಜಿ ಸರ್ಕಲ್ ಅಲ್ಲಿ ಇರೋ ಪದಗಳು ಹೆಂಗೆ ಒಂದು ರೇಡಿಯೋ ಕಾರ್ಯಕ್ರಮ ಬ್ರಾಡ್ಕಾಸ್ಟ್ ಆಗುತ್ತೋ ಆ ರೀತಿಯಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಹೆಸರು ಬರ್ದಿದ್ರೆ ಅವ್ರಿಗೆ ಮಾತ್ರ ಬ್ರಾಡ್ಕಾಸ್ಟ್ ಆಗುತ್ತೆ. ಹೆಸರು ಬರೀದೇ ಹೋದರೆ ಇಡೀ ಲೋಕಕ್ಕೆ ಬ್ರಾಡ್ಕಾಸ್ಟ್ ಆಗುತ್ತೆ. ಹಣನ ಅಟ್ರಾಕ್ಟ್ ಮಾಡಕ್ಕೆ 520 ಕೌಂಟ್ ಅಷ್ಟೇ. ಏನೋ ಜಗಳ ಆಗೋಗಿದೆ, ಏನೋ ಪ್ಯಾಚ್ ಅಪ್ ಮಾಡ್ಕೋಬೇಕು ಗಂಡನ ಜೊತೆ, ಹೆಂಡತಿ ಜೊತೆ, ಬ್ಲೂ ವೇಲ್ ಥ್ಯಾಂಕ್ ಯು ಹೇಳಿ ಅಥವಾ ಜೆಲ್ಲಿ ಫಿಶ್ ಥ್ಯಾಂಕ್ ಯು ಹೇಳಿ ಏನೋ ಒಂದ್ ಮಾಡು ಬಗೆಹರಿಸು ಅಂತ. ಇದಾಗಿರುತ್ತೆ ನೋಡಿ ಜಗಳ, ಅದು ಟಕ್ಕಂತ ಕಮ್ಮಿ ಆಗುತ್ತೆ. ಡೈಮಂಡ್ ಹಾಕೊಳ್ಳೇಬೇಕು ಅಂತ ಅಲ್ಲ, ಪೇಪರ್ ಅಲ್ಲಿ ಡೈಮಂಡ್ ಅಂತ ಬರ್ದು ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಾ ಇರಿ. 24 ಗಂಟೆಗಳಲ್ಲಿ ಏನೇನೋ ಬದಲಾವಣೆಗಳು ಆಗುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ವೆದರ್ ಡೈಮಂಡ್ ಇಸ್ ವರ್ಕಿಂಗ್ ಫಾರ್ ಯು ಆರ್ ನಾಟ್ ವರ್ಕಿಂಗ್ ಫಾರ್ ಯು ಅಂತ.